ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನೆಲ್ಲ ವೀಡಿಯೋಗಳು ನಿಮಗೆ ಬರುತ್ತೆ. ಹಾಗೆ ನಾನಿವತ್ತು ಕಾರ್ತಿಕ ಮಾಸದ ಪೂಜೆ ಬಗ್ಗೆ ಹೇಳ್ತಾ ಇದ್ದೀನಿ. ಕಾರ್ತಿಕ ಮಾಸ, ಲಾಸ್ಟ್ ಕಾರ್ತಿಕ ಮಾಸ ಬಂತಲ್ವಾ, ಸೋಮವಾರನೇ ಲಾಸ್ಟ್ ಕಾರ್ತಿಕ ಮಾಸ. ಹಾಗಾದರೆ ರಾಯರಿಗೆ ನಾವು ಕಾರ್ತಿಕ ಮಾಸದಲ್ಲಿ ಹೇಗೆ ಪೂಜೆ ಮಾಡಬೇಕು ಎಂದು ತಿಳಿಯೋಣ. ನಾನು ಹೇಳ್ತೀನಿ ಕೇಳಿ. ಕಾರ್ತಿಕ ಮಾಸದಲ್ಲಿ ರಾಯರ ಪೂಜೆಯನ್ನು ಮಾಡುವ ವಿಧಾನ ತಿಳಿಯೋಣ. ಬೆಳಿಗ್ಗೆ ಬೇಗ ಸ್ನಾನ ಮಾಡಿ ಶುದ್ಧವಾಗಿ, ಹಾಗೆ ಮನೆಯನ್ನು ಕೂಡ ಕ್ಲೀನ್ ಮಾಡಿ, ದೇವರ ಕೋಣೆಯನ್ನು ಕೂಡ ಮೊದಲು ಕ್ಲೀನ್ ಮಾಡಿಕೊಂಡು, ಮೊದಲು ಗಣೇಶ ಮತ್ತು ಮನೆ ದೇವರಿಗೆ ಪೂಜೆ ಸಲ್ಲಿಸಿ, ನಂತರ ಶ್ರೀ ರಾಘವೇಂದ್ರ ಸ್ವಾಮಿಗಳ ವಿಗ್ರಹ ಅಥವಾ ನಿಮ್ಮ ಹತ್ರ ಫೋಟೋ ಇದ್ದರೆ ಫೋಟೋ, ಇಲ್ಲ ವಿಗ್ರಹ ಇದ್ದರೆ ಅದಕ್ಕೆ ಪೂಜೆ ಮಾಡಿ, ಮನೆಯಲ್ಲಿ ದೀಪ ಹಚ್ಚಿ ರಾಯರಿಗೆ ವಿಶೇಷವಾಗಿ ನಾಮವನ್ನು ಹಚ್ಚಿ, ಹಾಗೆ ವಿಶೇಷ ಅಲಂಕಾರ ಕೂಡ ಮಾಡಿ, ಹಾಗೆ ಪೂಜೆ ಮಾಡಿ, ನಂತರ ಹಣ್ಣುಗಳು, ತಾಂಬೂಲ, ಸಿಹಿ ತಿಂಡಿ ಮತ್ತು ನಿಮಗೆ ಏನೇನಿಷ್ಟೋ ಎಲ್ಲನೂ ರಾಯರಿಗೆ ಇಟ್ಟು ನೈವೇದ್ಯ ಕೂಡ ಮಾಡಿ ರಾಯರಿಗೆ ಅರ್ಪಿಸಿ, ರಾಯರ ಸೂತ್ರ ಕೂಡ ಹೇಳಿ, ನಂತರ ನೈವೇದ್ಯವನ್ನು ಎಲ್ಲರಿಗೂ ಪ್ರಸಾದವಾಗಿ ಕೊಡಿ. ಹಾಗೆ ಹಸುವಿದ್ರೆ ನಿಮ್ಮ ಮನೆ ಹತ್ರ ಹಸುವಿಗೂ ಕೂಡ ಹಣ್ಣು ತೊಗೊಂಡೋಗಿ ಹಣ್ಣು ಕೊಡಿ. ನಿಮ್ಮ ಕೈಲಿ ಏನಾಗುತ್ತೋ, ರಾಯರ ಪ್ರಸಾದ ಇಟ್ಟಿರ್ತೀರಲ್ವ ಅದನ್ನೇ ತೊಗೊಂಡೋಗಿ ಹಸುವಿಗೆ ಕೊಟ್ಟರೆ ತುಂಬ ಒಳ್ಳೆಯದು. ಹಾಗಾದರೆ ಪೂಜಾ ವಿಧಾನ ನೋಡೋಣ. ಬೆಳಿಗ್ಗೆ ಬೇಗ ಎದ್ದು, ಹಾಗೆ ಸ್ನಾನ ಕೂಡ ಮಾಡಿ, ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಸಂಕಲ್ಪ ಪೂಜೆ ಮಾಡುವ ಮೊದಲು ನೀವು ನಿಮ್ಮ ಮನಸ್ಸಿನಲ್ಲಿಟ್ಕೊಂಡು ನಿಮ್ಮ ಸಂಕಲ್ಪವನ್ನು ಮನಸ್ಸಿನಲ್ಲಿಟ್ಕೊಳ್ಳಿ. ನೀವು ಮಾಡುವ ಸಂಕಲ್ಪ ಬೇರೆಯವರಿಗೆ ನೋವುಂಟು ಮಾಡುವಂತಿರಬಾರದು. ಹಾಗೆ ಪೂಜೆ ಕ್ರಮ: ಮೊದಲು ಗಣೇಶ ಮತ್ತು ಮನೆ ದೇವರಿಗೆ ಪೂಜೆ ಸಲ್ಲಿಸಿ ಮತ್ತು ರಾಘವೇಂದ್ರ ಸ್ವಾಮಿಗಳಿಗೆ ಪೂಜೆ ಮಾಡಬೇಕು. ಹಾಗಾದರೆ ಪೂಜಾ ಸಾಮಗ್ರಿಗಳನ್ನು ಏನೇನು ಇಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ರಾಯರ ಫೋಟೋ ಅಥವಾ ವಿಗ್ರಹಕ್ಕೆ ಹೂವು, ಹಣ್ಣು, ಸಿಹಿ ತಿಂಡಿಗಳು, ಪಂಚಾಮೃತ, ತಾಂಬೂಲ, ಕರ್ಪೂರ ಇತ್ಯಾದಿಗಳನ್ನು ನೀವು ಅರ್ಪಿಸಬೇಕು. ಹಾಗೆ ಪೂಜೆ ಮಾಡುವಾಗ ರಾಯರು ಧರಿಸುವಂತೆ ತಮ್ಮ ಹಣೆಯ ಮೇಲೆ ನಾಮವನ್ನು ಧರಿಸುವುದು ಶುಭ ಅಂತ ಹೇಳ್ತೀವಿ. ರಾಯರು ಹೇಗೆ ನಾಮ ಹಾಕೋತಾರಲ್ವ, ಅದೇ ಥರ ನೀವು ನಿಮ್ಮ ಹಣೆ ಮೇಲೆ ನಾಮ ಹಾಕ್ಕೊಂಡ್ರೆ ತುಂಬ ಶುಭ, ಒಳ್ಳೆಯದಾಗುತ್ತೆ. ಹಾಗೆ ರಾಯರ ಮಂತ್ರ ಅಥವಾ ಸೂತ್ರ ಇರುತ್ತಲ್ವ, ಅದನ್ನು ಹೇಳಿದ್ರೆ ತುಂಬ ಒಳ್ಳೆಯದು. ಶ್ರೀ ರಾಘವೇಂದ್ರಾಯ ನಮಃ ಅಂತಲೂ ಹೇಳ್ಬೋದು, ಇಲ್ಲಾಂದರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಎಂಬ ಸೂತ್ರ ಅಥವಾ ಮಂತ್ರನೂ ಹೇಳ್ಬೋದು. ಹಾಗೆ ಮನೆಯಲ್ಲಿ ದೀಪವನ್ನು ಕೂಡ, ನಿಮ್ಮ ಮನೆ ಬಾಗಿಲಲ್ಲಿ ದೀಪ ಕೂಡ ಅಂಟಿಸಿ. ಇದು ಬೆಳಕಿನ ವಿಜಯವನ್ನು ಸೂಚಿಸುತ್ತದೆ. ನಿಮ್ಮ ಮನೆ ಬಾಗಿಲಲ್ಲಿ ದೀಪವನ್ನು ಅಂಟಿಸಿದರೆ ನಿಮಗೆ ವಿಜಯ ಕೂಡ ಸೂಚನೆ ಕೊಡುತ್ತೆ. ಪೂಜೆ ನಂತರ ಹಸುವಿಗೆ ಹಾಗೆ ಬಡವರಿಗೆ ನೀವು ಏನು ಪ್ರಸಾದ ಎಲ್ಲ ಮಾಡಿರ್ತೀರಲ್ವ, ದಾನ ಮಾಡಿದ್ರೆ ತುಂಬ ಒಳ್ಳೆಯದು ಕೂಡ ಆಗುತ್ತೆ. ರಾಯರ ಅನುಗ್ರಹಕ್ಕಾಗಿ ಗುರುವಾರ ಪೂಜೆ ಸಲ್ಲಿಸಬೇಕು. ಹಾಗೆ ರಾಯರ ಅನುಗ್ರಹ ಬೇಕು ಅಂದರೆ ನೀವು ಗುರುವಾರ ಪೂಜೆ ರಾಯರಿಗೆ ಮಾಡಬೇಕು. ಹಾಗಾದರೆ ಯಾವಾಗ ಪೂಜೆ ಮಾಡಬೇಕು ಅಂದರೆ, ನೀವು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡುವುದು ಅತ್ಯಂತ ಶ್ರೇಷ್ಠಕರವಾಗಿರುತ್ತೆ. ಬೆಳಗ್ಗೆ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು ಆಗುತ್ತೆ. ಸಂಜೆ ಪೂಜೆ ಮಾಡಬಾರ್ದಾ ಅಂತ ಕೆಲವ್ರು ಕೇಳ್ತಾ ಇರ್ತೀರ. ಸಂಜೆ ಕೂಡ ಪೂಜೆ ಮಾಡಬಹುದು, ಆದರೆ ರಾಹುಗಾಲ ನೋಡಿಕೊಂಡು ನೀವು ಪೂಜೆ ಸಂಜೆನೂ ಕೂಡ ಮಾಡ್ಬೋದು. ಹಾಗೆ ರಾಯರ ಅನುಗ್ರಹಕ್ಕಾಗಿ 6 ಗುರುವಾರಗಳ ಕಾಲ ಪೂಜೆ ಮಾಡಿ 7ನೇ ಗುರುವಾರದಂದು ಪೂಜೆಯನ್ನು ಪೂರ್ಣಗೊಳಿಸಿ, ಹಾಗೆ ಈ ಸಮಯದಲ್ಲಿ ಮನಸ್ಸಿನಲ್ಲಿ ಭಕ್ತಿ ಮತ್ತು ನಂಬಿಕೆಯಿಂದ ನೀವು ಪೂಜೆ ಮಾಡಿ, ಶ್ರದ್ಧೆ ಭಕ್ತಿಯಿಂದ
ನಂಬಿಕೆ ಇಟ್ಟು ಪೂಜೆ ಮಾಡಿದ್ರೆ ರಾಯರ ಅನುಗ್ರಹ ಖಂಡಿತ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಇದನ್ನೆಲ್ಲ ನೀವು ಭಕ್ತಿಯಿಂದ, ನಂಬಿಕೆಯಿಂದ, ಶ್ರದ್ಧೆಯಿಂದ ಮಾಡಿದ್ರೆ ಎಲ್ಲನೂ ಕೂಡ ಹಾಗೆ ಆಗುತ್ತೆ. ಹಾಗೆ ನಿಮಗೆ ರಾಯರ ಅನುಗ್ರಹ ಕೂಡ ಸಿಗುತ್ತದೆ. ಹಾಗಾದರೆ ಕಾರ್ತಿಕ ಮಾಸದಲ್ಲಿ ಹೇಗೆ ಪೂಜೆ ಮಾಡಬೇಕು ಅಂತ ಹೇಳಿದ್ನಲ್ವಾ, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಫ್ಯಾಮಿಲಿ, ಫ್ರೆಂಡ್ಸ್ ಹಾಗೂ ಯಾರ್ಯಾರಿದ್ದಾರೆ ಅವ್ರಿಗೆಲ್ಲ ಹೇಳಿ, ಶೇರ್ ಮಾಡಿ. ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲನ್ನು ನೋಟಿಫಿಕೇಷನ್ನು ಆನ್ ಮಾಡ್ಕೊಳ್ಳಿ. ಎಲ್ಲರಿಗಿಂತ ಮುಂಚೆ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ತಲುಪುತ್ತೆ. ಇನ್ನು ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ. ಓಂ ಗುರು ರಾಘವೇಂದ್ರಾಯ ನಮಃ.